ಬಿಗ್ ಬಾಸ್ ಕಳೆದ 2 ತಿಂಗಳಿಂದ ಎಲ್ಲಿ ನೋಡಿದ್ರೂ ಬಿಗ್ ಬಾಸ್ ದೇ ಹವಾ. ಯಾವಾಗ ಶುರು ಆಗುತ್ತೆ, ಹೇಗೆ ಶುರು ಆಗುತ್ತೆ, ಯಾರು ಬರ್ತಾರೆ, ಯಾರು ಬರಲ್ಲ, ಇದರಲ್ಲೇನೆ ಸಿಕ್ಕಾಪಟ್ಟೆ ಚರ್ಚೆಗಳು ನಡೀತಾ ಇದೆ. ಫೈನಲಿ ದಿನ ಹತ್ತಿರ ಬರ್ತಾ ಇದ್ದ ಹಾಗೇನೆ ಒಂದೊಂದೇ ವಿಚಾರಗಳು ಹೊರಗೆ ರಿಲೀಸ್ ಆಗ್ತಾ ಇದೆ, ಲೀಕ್ ಆಗ್ತಾ ಇದೆ. ಸೊ ಈ ಬಾರಿಯಂತೂ ಸಿಕ್ಕಾಪಟ್ಟೆ ಕ್ರೇಜ್ ಇರೋದಲ್ಲಿ ಎರಡು ಡೌಟೇ ಇಲ್ಲ. ಹಿಂದಿಗಿಂತ ಕಳೆದ 10 ಸೀಸನ್ಗಳಿಗಿಂತ ಈ ಬಾರಿಯ ಸೀಸನ್ ಮಾತ್ರ ಎಲ್ಲದಕ್ಕಿಂತ ವಿಭಿನ್ನವಾಗಿ ವಿನೂತನವಾಗಿ ಇರುತ್ತೆ ಅನ್ನೋದನ್ನು ಪ್ರತಿ ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ತೋರಿಸ್ಕೊಡ್ಲಾಗ್ತಿದೆ. ಹಾಗಿದ್ರೆ ಈ ಬಾರಿಯ ಬಿಗ್ ಬಾಸ್ ಸೀಸನ್ 11 ಎಷ್ಟು ವಿಭಿನ್ನವಾಗಿರುತ್ತೆ ಅನ್ನೋದನ್ನು ಹೇಳೋದಕ್ಕಿಂತ ಮುಂಚಿತವಾಗಿ ಒಂದಷ್ಟು ಫೋಟೋಸ್ಗಳು ಲೀಕ್ ಆಗಿದೆ. ಅದು ಈ ಬಾರಿಯ ಬಿಗ್ ಬಾಸ್ ಮನೆಗೆ ಸಂಬಂಧಪಟ್ಟಂತೆ. ಹಾಗಿದ್ರೆ ಆ ಫೋಟೋಸ್ಗಳು ಯಾವುದು, ಆ ಫೋಟೋಸ್ಗಳು ಏನು ಹೇಳುತ್ತೆ, ಇದೆಲ್ಲವನ್ನು ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಆದರೆ ಇಲ್ಲಿವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಎಸ್, ಬಿಗ್ ಬಾಸ್ ಸೀಸನ್ 11ಕ್ಕಾಗಿ ತುಂಬ ಜನ ಕಾತರದಿಂದ ಕಾಯ್ತಾ ಇದ್ರು. ಪ್ರೋಮೋ ರಿಲೀಸ್ ಆಗ್ತಾ ಇದ್ದ ಹಾಗೇನೆ ಸುದೀಪ್ ಅವರೇ ನಿರೂಪಕರಾಗಿರ್ತಾರೆ ಅನ್ನೋದು ಗೊತ್ತಾಗ್ತಾ ಇದ್ದ ಹಾಗೇನೆ ಈ ಬಾರಿಯ ಥೀಮ್ ಕೂಡ ಚೇಂಜ್ ಇದೆ ಅನ್ನೋದು ಗೊತ್ತಾಗಿತ್ತು. ಹೌದು, ಬಿಗ್ ಬಾಸ್ ಸೀಸನ್ ಯಾವಾಗ್ಲೂ ಹೇಗೆ ನಡೀತಿತ್ತು ಅಂತಂದರೆ ಒಂದಷ್ಟು ಜನರನ್ನ, ಕಾಂಟ್ರವರ್ಸಿ ಇರೋರನ್ನ ಅಥವಾ ಟ್ರೆಂಡಿಂಗ್ನಲ್ಲಿ ಇರೋರನ್ನ, ಫೇಸ್ ವ್ಯಾಲ್ಯೂ ಇರೋರನ್ನ ಆಯ್ಕೆ ಮಾಡಿ ಬಿಗ್ ಬಾಸ್ ಮನೆ ಒಳಗೆ ಕಳಿಸಲಾಗ್ತಾ ಇತ್ತು. ಮನೆಗೆ ಹೋಗುವ ದಿನವೇ ಇವ್ರು ಹೋಗ್ತಿದ್ದಾರೆ, ಅವ್ರು ಹೋಗ್ತಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇತ್ತು. ಇನ್ನು ಕೆಲವೊಂದಷ್ಟು ಹೆಸರುಗಳು ಮುಂಚಿತವಾಗಿ ಲೀಕ್ ಆಗ್ತಾ ಇತ್ತು. ಆದರೆ ಕಳೆದ ಸೀಸನ್ನಲ್ಲೇ ಮಾನವರು ಮತ್ತು ರಾಕ್ಷಸರು ಅನ್ನುವಂಥ ಒಂದು ಕಾನ್ಸೆಪ್ಟ್ ಬಂದಿತ್ತು. ವೇದಿಕೆ ಮೇಲೆ ಕರೆದು ಇವ್ರು ಯಾವುದಕ್ಕೆ ಹೋಗಬೇಕು, ಇವ್ರು ಯಾವುದಕ್ಕೆ ಹೋಗಬಾರ್ದು ಅನ್ನೋದ್ರ ಬಗ್ಗೆ ವೋಟಿಂಗನ್ನು ಮಾಡಲಾಗಿತ್ತು. ಸೊ ಈ ರೀತಿಯಾದಂಥ ಸೆಲೆಕ್ಷನನ್ನು ಬಿಗ್ ಬಾಸ್ ಸೀಸನ್ 10ರಲ್ಲಿ ಮಾಡಲಾಗಿತ್ತು. ಆದರೆ ಈ ಬಾರಿ ಅದಕ್ಕಿಂತ ವಿಭಿನ್ನವಾಗಿ ಮನೆಯೊಳಗೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಕೆಟ್ಟವರು, ಒಳ್ಳೆಯವರು, ಅಂದರೆ ಇವ್ರ ಜೋರು, ಇವ್ರ ಪಾಪದವರು ಅನ್ನುವಂಥ ಅರ್ಥದಲ್ಲಿಯೇ ಒಂದು ಥೀಮನ್ನು ಮಾಡಿ ಕಳಿಸ್ತಾ ಇರೋದ್ರಿಂದ ಈ ಬಾರಿಯಂತೂ ಪಕ್ಕ ಹೊಡೆದಾಟ, ಬಡದಾಟ, ಜಗಳ, ಕಿರಿಕಿರಿ, ತಲೆನೋವು, ತಲೆಬಿಸಿ, ಎಂಟರ್ಟೈನ್ಮೆಂಟ್ ಎಲ್ಲವೂ ಇರೋದ್ರಲ್ಲಿ ಡೌಟೇ ಇಲ್ಲ. ಈಗಾಗಲೇ ಅವ್ರು ಹೋಗ್ತಾರೆ, ಇವ್ರು ಹೋಗ್ತಾರೆ ಅಂತ ಒಂದಷ್ಟು ಜನರ ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ಕೆಲವರ ಹೆಸರು ಕೂಡ ಲೀಕ್ ಆಗಿದೆ. ಇವ್ರದ್ದೆಲ್ಲ ಆಲ್ರೆಡಿ ಪ್ರೋಮೋ ಮುಗಿದಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದರ ಬೆನ್ನಲ್ಲೇ ಈ ಬಾರಿಯ ಶಾಕಿಂಗ್ ಆ್ಯಂಡ್ ಬ್ರೇಕಿಂಗ್ ನ್ಯೂಸು ಏನು ಅಂತ ಹೇಳಿದ್ರೆ, ಪ್ರತಿ ವರ್ಷವೂ ಬಿಗ್ ಬಾಸ್ ಒಂದು ಮನೆಯಲ್ಲಿ ನಡೀತಾ ಇತ್ತು. ಆ ಸೆಟ್ಟನ್ನು ಹಾಕಲಾಗ್ತಿತ್ತು, ಅತಿ ದೊಡ್ಡ ಸೆಟ್ ಅದಾಗಿರ್ತಿತ್ತು. ಆ ಸೀಸನ್ ಮುಗಿತಾ ಇದ್ದ ಹಾಗೇನೆ ಇನ್ನೊಂದು ಅಲ್ಲೇ ಜಾಗದಲ್ಲಿಯೇ ಸೆಟ್ಟನ್ನು ಹಾಕಲಾಗ್ತಾ ಇತ್ತು. ಮೊದಲು ನಿಮಗೆಲ್ಲ ಗೊತ್ತಿರೋ ಹಾಗೇನೆ ಬಿಡದಿಯ ಬಳಿ ವಂಡರ್ಲಾ ಹತ್ರ ಒಂದು ಸೆಟ್ಟನ್ನು ಹಾಕಲಾಗಿತ್ತು ಬಿಗ್ ಬಾಸ್ ಮನೆಗೆ ಅಂತ. ಅಲ್ಲಿಯೇ ಬಿಗ್ ಬಾಸ್ ಸೀಸನ್ಗಳು ನಡೀತಾ ಇತ್ತು. ತೀರಾ ಇತ್ತೀಚೆಗೆ ಅಂದರೆ ಈ ಸೀಸನ್ನಲ್ಲಿ ಬಿಗ್ ಬಾಸ್ ಸೀಸನ್ 10ರಲ್ಲಿ ದೊಡ್ಡ ಆಲದ ಮರದ ಬಳಿ ಒಂದು ದೊಡ್ಡ ಸೆಟ್ಟನ್ನು ಹಾಕಲಾಗಿತ್ತು. ಆದರೆ ಈ ಬಾರಿ ಅದಕ್ಕಿಂತ ವಿಭಿನ್ನ. ಸೊ ಈಗಾಗಲೇ ಫೋಟೋಸ್ಗಳು ವೈರಲ್ ಆಗ್ತಾ ಇದೆ. ಇದೇ ಈ ಬಾರಿಯ ಬಿಗ್ ಬಾಸ್ನ ಮನೆ. ಎಸ್, ಈ ಬಾರಿ ಒಂದಲ್ಲ 2 ರೀತಿಯಾದಂಥ ಮನೆಗಳು ಸಿದ್ಧವಾಗ್ತಾ ಇದೆ. ಇದು ಸಾಕಷ್ಟು ಶಾಕಿಂಗ್ ಅನಿಸ್ತಾ ಇದೆ. ಮೊದಲೆಲ್ಲ ಒಂದೇ ಮನೆಯಲ್ಲಿ ಒಂದೇ ಥರ ಬಿಗ್ ಬಾಸ್ ನಡೀತಾ ಇತ್ತು. ಕಳೆದ ಬಾರಿ ಮಾನವರು ಮತ್ತು ರಾಕ್ಷಸರು ಅಂತ ಮಾಡಿದಾಗ ಮಾನವರೆಲ್ಲ ಮೇಲ್ ಕೂತ್ಕೊಳ್ತಾ ಇದ್ರು, ರಾಕ್ಷಸರೆಲ್ಲ ಕೆಳಗೆ ಕೂತ್ಕೊಳ್ತಾ ಇದ್ರು. ಆದರೆ ಒಂದೇ ಮನೆ ಆಗಿತ್ತು. ಆದರೆ ಈ ಬಾರಿ ಎಷ್ಟು ವಿಭಿನ್ನವಾಗಿದೆ ಅಂತ ಹೇಳಿದ್ರೆ, ಈ ಬಾರಿಯ ಥೀಮ್ ಸ್ವರ್ಗ ಮತ್ತು ನರಕ. ಸ್ವರ್ಗ ಅಂತ ಅಂದರೆ ಸ್ವಲ್ಪ ಒಳ್ಳೆಯವರು, ಅಥವಾ ಸ್ವರ್ಗ ಅಂತ ಹೇಳಿದ್ರೆ ಓಟ್ ಮಾಡಿ ಆಯ್ಕೆ ಆದವರು, ಇವ್ರು ಹೋಗಬೇಕು ಅಂತ ಜನನೇ ಇಷ್ಟಪಟ್ಟವರು. ನರಕ ಅಂತ ಹೇಳಿದ್ರೆ ಜನ ಇವ್ರು ಹೋಗೋದು ಬೇಡ, ನಮ್ಗೆ ಇವ್ರ ಬಗ್ಗೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳುವವರು ಅಂತ ಅನಿಸುತ್ತೆ. ಅಥವಾ ತುಂಬ ಜಗಳ ಮಾಡೋರು, ತುಂಬ ಕಿರಿಕ್ ತೆಗೆಯೋರು, ತುಂಬ ಟ್ರೋಲ್ ಆದವರು ಅಂತ ಕಾಣುತ್ತೆ. ಸೊ ಸ್ವರ್ಗ ನರಕ 2 ಥೀಮ್ ಆಗಿರೋದ್ರಿಂದ ಮನೆ ಕೂಡ ಸ್ವರ್ಗ ನರಕ ಅನ್ನೋ 2 ಥೀಮ್ನಲ್ಲೇ ರೆಡಿ ಆಗಿದೆ. ಸೊ ಇದೇ ಮೊದಲ ಬಾರಿಗೆ 2 ರೀತಿಯಾದಂಥ ಮನೆಗಳು ಬಿಗ್ ಬಾಸ್ಗಾಗಿ ನಿರ್ಮಾಣ ಆಗಿರೋದು. ಒಂದು ಮನೆಯ ಸ್ವರ್ಗದ ಬಾಗಿಲು, ಇನ್ನೊಂದು ಮನೆ ನರಕದ ಬಾಗಿಲು. ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಯಾರು ನರಕಕ್ಕೆ ಹೋಗ್ತಾರೆ ಅನ್ನೋದು ಈಗ ಯಾರು ಹೇಳಲಿಕ್ಕೆ ಸಾಧ್ಯವಾಗೋದಿಲ್ಲ. ಆದರೆ ಇದೇ 27 ಅಥವಾ 28ನೇ ತಾರೀಕಿನಂದು ರಾಜಾರಾಣಿಯ ಫೈನಲ್ ರೌಂಡು ನಡೆಯೋದ್ರಿಂದ ಅವತ್ತು ವೇದಿಕೆ ಮೇಲೆ ಒಟ್ಟು 5 ಜನರ ಹೆಸರನ್ನು ಅನೌನ್ಸ್ ಮಾಡಲಾಗತ್ತೆ. ಅದರಲ್ಲಿ ಯಾರು ಸ್ವರ್ಗಕ್ಕೆ ಹೋಗ್ತಾರೆ, ಯಾರು ನರಕಕ್ಕೆ ಹೋಗ್ತಾರೆ ಅನ್ನೋದು ಗೊತ್ತಿಲ್ಲ. ಸ್ವರ್ಗಕ್ಕೆ ಹೋಗುವವರು ಹೇಗಿರ್ತಾರೆ, ನರಕಕ್ಕೆ ಹೋಗುವವರು ಹೇಗಿರ್ತಾರೆ, ಯಾರಾಗಿರ್ತಾರೆ, ಅವ್ರ ಮಧ್ಯ ಹೇಗೆ ಪೈಪೋಟಿ ನಡೆಯುತ್ತೆ, ಹೇಗೆ ಕಿರಿಕ್ ನಡೆಯುತ್ತೆ, ಹೇಗೆ ಜಗಳ ಆಗುತ್ತೆ, ಇದೆಲ್ಲವೂ ಕೂಡ ಸಾಕಷ್ಟು ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಈಗ ಮನೆ ಕೂಡ 2 ಆಗಿದೆ, ಸ್ವರ್ಗ ಮತ್ತು ನರಕ ಅನ್ನುವ 2 ಮನೆಗಳು. ಯಾವಾಗ್ಲೂ ಬಿಗ್ ಬಾಸ್ ಮನೆಗೆ ಹೋದ ಮೇಲೆ ಒಂದು ವಾರ
ಆದ ಮೇಲೆ 2 ಗುಂಪುಗಳಾಗ್ತಿತ್ತು, 3 ಗುಂಪಾಗ್ತಿತ್ತು, ಅಥವಾ ಒಂದು ಟೀಮ್ ಅದು, ಒಂದು ಟೀಮ್ ಇದು ಅಂತ ಅವರೇ ಮಾಡ್ಕೊಳ್ತಾ ಇದ್ರು. ಸ್ವಲ್ಪ ಟೈಮ್ ಹಿಡಿತಾ ಇತ್ತು. ಹಾಗಾಗಿ ಕಳೆದ ಸಂಚಿಕೆಗಳೆಲ್ಲ ನಾವು ನೋಡಿದಾಗ ಒಂದು 10ರಿಂದ 15 ದಿನ ಎಂಟರ್ಟೈನ್ಮೆಂಟ್ ಇರ್ತಿತ್ತು. ಅದಾದಮೇಲೆ ಜಗಳಗಳು ಶುರು ಆಗ್ತಿತ್ತು. ಆದರೆ ಈ ಬಾರಿ ಹೋಗುವಾಗಲೇ ಟೀಮ್ ಆಗಿ ಹೋಗ್ತಾ ಇರೋದ್ರಿಂದ, ಹೋಗುವಾಗಲೇ 2 ಟೀಮ್ಗಳಾಗಿ ಹೋಗ್ತಾ ಇರೋದ್ರಿಂದ ಈ ಬಾರಿ ಅಂತೂ ಇನ್ನೂ ಸಿಕ್ಕಾಬಟ್ಟೆ ಕಿರಿಕಂತೂ ಇರುತ್ತೆ. ಸೊ ನರಕದಲ್ಲಿ ಇರೋರು ಸ್ವರ್ಗದವ್ರನ್ನ ಕಾಡ್ತಾರೋ, ಸ್ವರ್ಗದಲ್ಲಿ ಇರುವವರು ನರಕದವ್ರನ್ನ ಕಾಡ್ತಾರೋ, ಕೊನೆಗೆ ಯಾರು ಸ್ವರ್ಗ ಕಾಣ್ತಾರೆ, ಯಾರು ನರಕ ಕಾಣ್ತಾರೆ ಅನ್ನೋದು ಸಿಕ್ಕಾಬಟ್ಟೆ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ಈ ಬಾರಿ ಬಿಗ್ ಬಾಸ್ ಮನೆಗೆ ಹೋಗ್ತಾರೆ ಅಂತ ಹೆಸರು ಕೇಳಿ ಬರ್ತಾ ಇರೋರ್ದು ಕೂಡ ಅದೇ ರೀತಿಯಾದಂಥ ಒಂದು ರೀತಿಯಾಗಿ ತುಂಬ ಹಾರಿಬಲ್ ಹೆಸರುಗಳೇ ಕೇಳಿ ಬರ್ತಾ ಇದೆ. ರೌಡಿ ಆಗಿದ್ದವರು, ಪೊಲಿಟಿಕಲಲ್ಲಿ ಇದ್ದವರು, ಕಿರಿಕ್ ಮಾಡ್ಕೊಂಡವರು, ಕಾಂಟ್ರವರ್ಸಿ ಮಾಡ್ಕೊಂಡವರು, ಸದಾ ಸುದ್ದಿಯಲ್ಲಿ ಇದ್ದವರು, ಈ ಥರದ ನೆಗೆಟಿವ್ ಪೀಪಲ್ಸ್ಗಳ ಹೆಸರೇ ಜಾಸ್ತಿ ಆಗಿರೋದ್ರಿಂದ ಈ ಬಾರಿ ಇನ್ನೇನು ನೋಡಬೇಕು ಅಂತ ಜನ ಕೂಡ ಆಶ್ಚರ್ಯ ಪಡ್ತಾ ಇದ್ದಾರೆ. ಇನ್ನೇನು ಬಂದೇ ಬಿಡ್ತು ಕೆಲವುಗಳ ದಿನ. ಸೊ ಆ ಬಿಗ್ ಬಾಸ್ನಲ್ಲಿ ಯಾರಿರ್ತಾರೆ ಯಾರಿರಲ್ಲ ಅನ್ನೋದು ಅವತ್ತಿಗೆ ಗೊತ್ತಾಗುತ್ತೆ. ಆದರೆ 2 ಮನೆ ಆಗಿರೋದ್ರಿಂದ, 2 ಬಾಗಿಲಾಗಿರೋದ್ರಿಂದ ಇನ್ನೂ ಏನೇನಾಗುತ್ತೆ ಅನ್ನೋದನ್ನು ಕಾದು ನೋಡಬೇಕಿದೆ.